ಗಂಡ ಅನ್ನುವವನು ಹೆಂಡತಿಯ ನಂಬಿಕೆ ಉಳಿಸ್ಕೊಂಡ್ರೆ ಪ್ರಪಂಚದಲ್ಲಿ ಆಕೆಯಷ್ಟು ಸಂತೋಷ ಪಡುವವರು ಯಾರೂ ಇರೋದಿಲ್ಲ. ಹಾಗೆ ಗಂಡನ ವಿಷಯದಲ್ಲೂ ಕೂಡ ಜೀವನ ನಡೆಯೋದೇ ನಂಬಿಕೆ ಮೇಲೆ. ಹಾಗಾದ್ರೆ ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೀವಿ ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಹ್ಯಾಂಡ್ಸಮ್ ಹೀರೋ. ಹಾಗೆ ಅವರ ಬಗ್ಗೆ ಹಲವು ಗಾಸಿಪ್ಗಳು ಕೂಡ ಹುಟ್ಟಿಕೊಂಡಿತ್ತು. ಆದ್ರೆ ಈಗ ಸಿದ್ಧಾರ್ಥ್ ಮದುವೆಯಾಗಿದ್ದು ಅವರ ಬಗೆಗಿನ ಗಾಸಿಪ್ಗಳ ಬಗ್ಗೆ ಹೆಂಡತಿಗೆ ಒಂದು ಮಾತನ್ನ ಕೊಟ್ಟಿದ್ದಾರೆ ಸಿದ್ಧಾರ್ಥ್ ಹೇಳಿರುವುದು ಏನಂದ್ರೆ, ನಾನೊಬ್ಬ ನಟನಾಗಿರೋದ್ರಿಂದ ಜನರು ನನ್ನ ಬಗ್ಗೆ ಗಾಸಿಪ್ ಹರಡಿಸಬಹುದು, ಆದ್ರೆ ನೀನು ನನ್ನ ಬಗ್ಗೆ ತುಂಬಾ ನಂಬಿಕೆ ಇಟ್ಟಿರಬೇಕು. ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತ ಹೇಳಿಕೊಂಡಿದ್ದಾರೆ ಸಿದ್ಧಾರ್ಥ್. ನೀವು ನನ್ನ ಜೀವನದಲ್ಲಿ ಮುಖ್ಯವಾದ ಪಾತ್ರವನ್ನ ವಹಿಸ್ತೀರಾ. ತಾಯಿಯ ನಂತರ ಆ ಸ್ಥಾನ ನಿಮಗೆ ಕೊಡುವುದು. ನಾನು ಒಂದೇ ಒಂದು ಕೇಳುವುದು ಏನೆಂದ್ರೆ, ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ನಂಬಿಕೆಯನ್ನ ನಾನು ಯಾವತ್ತೂ ಉಳಿಸಿಕೊಳ್ತೇನೆ ಅಂತ ಹೆಂಡತಿಗೆ ಮಾತನ್ನ ಕೊಟ್ಟಿದ್ದಾರೆ ಸಿದ್ಧಾರ್ಥ್. ಇನ್ನು ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತನ್ನ ಹೆಂಡತಿಯ ಕಣ್ಣಲ್ಲಿ ಕಣ್ಣಿಟ್ಟು ಸಿದ್ಧಾರ್ಥ್ ಈ ಮಾತುಗಳನ್ನ ಹೇಳಿದಾಗ ಆಕೆಯ ಕಣ್ಣಿನಲ್ಲಿ ನೀರು ಬಂತು. ಗಂಡ ಮತ್ತು ಹೆಂಡತಿಯ ನಡುವೆ ಅನುಮಾನ ಪಡುವ ಘಟನೆಗಳು ನಡೆಯುತ್ತೆ. ಆಗ ಅವರ ಜೊತೆ ಕೂತು ಅವರಿಗೆ ಮಾತು ಕೊಟ್ಟ ಅದರಂತೆ ನಡೆದುಕೊಂಡ್ರೆ ಸಂಸಾರ ಸುಂದರವಾಗಿ ಇರುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಸಿದ್ಧಾರ್ಥ್ ಹೆಂಡತಿಗೆ ಕೊಟ್ಟ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೂ ಸಿದ್ಧಾರ್ಥ್ ಮತ್ತು ಪತ್ನಿಯ ಜೋಡಿ ಹೇಗಿದೆ ಎನ್ನುವುದರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.